ಪ್ರಜ್ವಲ್ ಇವತ್ತು ವಿದೇಶದಿಂದ ವಾಪಸ್ ಬರೋದು ಕನ್ಫರ್ಮ್. ಇವತ್ತೇ ಬರ್ತಾರಾ ನಾಳೆ ಬರ್ತಾರಾ ಗೊತ್ತಾಗ್ತಾ ಇಲ್ಲ. ಸೊ ಈ ವಿಚಾರದಲ್ಲಿ ಚುನಾವಣೆಯ ನಂತರ ರಾಜ್ಯಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಪ್ರಜ್ವಲ್ ಮೇಲೆ ತೀವ್ರ ನಿಗಾನ ಎಸ್ಐಟಿ ಇಟ್ಟಿದೆ. 2 ದಿನದಿಂದ ಪ್ರಜ್ವಲ್ ಆಗಮನಕ್ಕೆ ಎಸ್ಐಟಿ ತಂಡ ಕಾದು ಕುಳಿತಿದೆ. ಬೆಂಗಳೂರಿಗೆ ಆಗಮಿಸುವ ವಿಮಾನಗಳ ಮೇಲೆ ಎಸ್ಐಟಿ ನಿಗಾ ವಹಿಸಿಕೊಂಡಿದೆ. ಸೊ ಅವರು ಎಲ್ಲಿ ಬರ್ತಾರೆ ಹೇಗೆ ಅಂತೇಳಿ ಪ್ರಯಾಣಿಕರ ಮಾಹಿತಿಯನ್ನ ಈಗ ಎಸ್ಐಟಿ ಸಂಗ್ರಹಿಸ್ತಾ ಇದ್ದಾರೆ. ಸೊ ಅವ್ರು ಬೆಂಗಳೂರಿಗೆ ಬರಬೇಕು ಅಂತೇನಿಲ್ಲ. ಮುಂಬೈಗೆ ಇಳ್ಕೊಂಡು ಬೈ ರೋಡಲ್ಲಿ ಬರಬಹುದು, ಇಲ್ಲ ಚೆನ್ನೈಯಲ್ಲಿ ಇಳ್ಕೊಂಡು ಬೈ ರೋಡಲ್ಲಿ ಬರಬಹುದು, ದೆಹಲಿಯಲ್ಲಿ ಇಳ್ಕೊಂಡು ಅದಾದ ನಂತರ ವಾಪಸ್ ಚೆನ್ನೈ ಮುಂಬೈ ಕಡೆಗೂ ಬರ್ಬೋದು. ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಟ್ ಎಸ್ಐಟಿ ಆ ನಿಟ್ಟಿನಲ್ಲಿ ಹುಡುಕ್ತಾರೆ. ದೇಶದಲ್ಲಿ ಎಲ್ಲೇ ಅವರು ಲ್ಯಾಂಡ್ ಆದರೂ ಕೂಡ, ವಿಮಾನದಲ್ಲಿ ಬಂದರೂ ಕೂಡ ಮಾಹಿತಿ ಡೆಫಿನೆಟ್ ಆಗಿ ಅಧಿಕಾರಿಗಳಿಗೆ ಈ ಬಗ್ಗೆ ಸಿಕ್ಕೇ ಸಿಗುತ್ತೆ, ಇಂಥವ್ರು ಬಂದಿದ್ದಾರೆ ಅನ್ನುವಂಥದ್ದು. ಸೊ ಕಾರಣ ಅದ್ರ ಬಗ್ಗೆ ಕಣ್ಗಾವಲನ್ನು ಇಟ್ಟಿರ್ತಾರೆ. ಅಲ್ಲಿ ಯಾರು ಬರ್ತಾ ಇದ್ದಾರೆ ಯಾರಿಲ್ಲ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನು ಕೊಟ್ಟರೆ ಅದ್ರ ಬಗ್ಗೆ ತುಂಬ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ. ಎಸ್ಪೆಷಲಿ ಯಾವ ವಿದೇಶದಿಂದ ಬರುವಂಥ ಫ್ಲೈಟ್ಸ್ಗಳ ಬಗ್ಗೆ ಬಹಳ ಗಮನ ವಹಿಸಿರ್ತಾರೆ. ಹಾಗಾಗಿ ಈಗ ಪ್ರಜ್ವಲ್ ಎಲ್ಲೇ ಬಂದರೂ ಕೂಡ ಅದನ್ನು ಹುಡುಕುವಂಥ ಕೆಲಸ SIT ಅವರು ಮಾಡ್ತಾರೆ. ಸೊ ಪ್ರಜ್ವಲ್ ಮೇಲೆ ತೀವ್ರ ನಿಗಾನ SIT ಅಧಿಕಾರಿಗಳು ಇಟ್ಟಿದ್ದಾರೆ. 2 ದಿನದಿಂದಲೂ ಕೂಡ ಪ್ರಜ್ವಲ್ ಆಗಮನಕ್ಕೆ SIT ಅವರು ಕಾದು ಕುಳಿತಿದ್ದಾರೆ. ಇವತ್ತು ಬರೋದು ಡೌಟು, ನಾಳೆ ಮತದಾನ ಆದಮೇಲೆ ಬರ್ತಾರಾ ಅನ್ನುವಂಥದ್ದು ಅನೇಕರು ಮಾತನಾಡ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ರಾಜಕೀಯವಾಗಿ ನೋಡೋದಾದ್ರೆ ಈಗ 2 ಪಕ್ಷಗಳಿಗೆ, ಮೈತ್ರಿ ಪಕ್ಷಗಳಿಗೆ ನಾಳೆ ಮತದಾನ ಆದ ನಂತರ ಬರುವಂಥ ಲೆಕ್ಕಾಚಾರದಲ್ಲಿದ್ದಾರೋ, ಪ್ರಜ್ವಲ್ ಅವ್ರನ್ನ ಕರೆದುಕೊಂಡು ಬರಲೇಬೇಕು, ಹಿಡ್ಕೊಂಡು ಬರಲೇಬೇಕು ಅನ್ನುವಂಥ SIT ಅವರಿದ್ದಾರೆ. 7 ದಿನ ನನಗೆ ಸಮಯಾವಕಾಶ ಕೊಡಿ ಅಂತಲೂ ಕೂಡ ಕೇಳಿದ್ರು. ಅಂದರೆ ನಾಳೆಯ ಮತದಾನದವರೆಗೂ ಕಾಯುವಂಥ ಲೆಕ್ಕಾಚಾರನ ಅಂತ. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು ಮೊದಲು ಟ್ರೇಸ್ ಆಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅದಾದ ನಂತರ ಬೇರೆ ಬೇರೆ ರೀತಿಯ ಕಾನೂನು ಪ್ರಕ್ರಿಯೆಗಳಿರುತ್ತೆ. ಯಾಕೆಂದರೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ CM ಸಿದ್ದರಾಮಯ್ಯ ಅವರು ಪತ್ರವನ್ನು ಕೂಡ ಬರೆದಿದ್ರು. ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಆ ಕಡೆಯಿಂದ ಕೊಟ್ಟಿದ್ರು. ಅಂದರೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ರದ್ದುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ. ಅದಾದ ಬಳಿಕ ಆ ಒಂದು ಕೇಂದ್ರ ಸರ್ಕಾರದಿಂದಲೂ ಕೂಡ ಆ ಒಂದು ಕ್ಲಾರಿಫಿಕೇಶನ್ ಕೂಡ ಬಂದಿತ್ತು. ಆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ವಿಚಾರವಾಗಿ ಮತ್ತು ವೀಸಾ ಕೊಡ್ತಕ್ಕಂಥದ್ದು ಆ ದೇಶ, ಅಂದರೆ ಜರ್ಮನಿಗೆ ಏನು ಹೋಗಿದ್ರು ಅಂತ ಹೇಳಲಾಗಿತ್ತು, ಆ ದೇಶ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ಈಗ ಬ್ಲೂ ಕಾರ್ನರ್ ನೋಟಿಸ್ಗೆ SIT ಮನವಿ ಮಾಡಿತ್ತು CBIಗೆ. ಆದರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಧಿಕಾರಿಗಳಿಂದ ಆ ಒಂದು CBIನಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ ಅಂತ CMಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಒಂದು ಹಿರಿಯ ಪೊಲೀಸ್ ಅಧಿಕಾರಿಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ CBI ಬ್ಲೂ ಕಾರ್ನರ್ ನೋಟಿಸನ್ನು ಸರ್ವ್ ಮಾಡಬೇಕಾಗತ್ತೆ ಬೇರೆ ಬೇರೆ ದೇಶಗಳಿಗೆ. ಆ ಸಂದರ್ಭದಲ್ಲಿ ಅವರ ಲೊಕೇಶನ್ ಎಲ್ಲಿದೆ ಅದನ್ನು ಕೂಡ ಟ್ರೇಸ್ ಮಾಡುವಂಥ ಕೆಲಸ ಈ ಒಂದು ಬ್ಲೂ ಕಾರ್ನರ್ ನೋಟಿಸ್ ಪ್ರಕಾರ ಆಗುತ್ತೆ. ಆದರೆ ಆ ಪ್ರಕ್ರಿಯೆ ಇನ್ನೂ ಕೂಡ ಕೇವಲ SIT ಮನವಿ ಹಂತದಲ್ಲಿ ಇದೆ, ಯಾವುದೇ ರೀತಿಯ ಪ್ರಕ್ರಿಯೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ CMಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದೆಡೆ ಇವತ್ತು ಪೊಲೀಸ್ ಅಧಿಕಾರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಪ್ರಜ್ವಲ್ ಆ ಒಂದು ಮೇ 9 ತನಕ ಬರೋದು ಅನುಮಾನ ರಾಜ್ಯಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮುಂದಿನ ಪ್ರಕ್ರಿಯೆಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಪತ್ರವನ್ನು ಸಿದ್ದರಾಮಯ್ಯ ಬರೆದಿದ್ರು, ಮತ್ತೊಂದು ಪತ್ರವನ್ನು ಏನಾದರೂ ಬರೀತಾರೋ ಇಲ್ಲೋ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಹಾಗಾಗಿ ಚುನಾವಣೆ ನಾಳೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದು ಬೇರೆ ಬೇರೆ ರೀತಿಯ ಪರಿಣಾಮಗಳಾಗ್ಬೋದು, ಆ ಕಾರಣಕ್ಕೋಸ್ಕರ ಬರದೇ ಇರ್ಬೋದು ಅನ್ನೋದ್ರ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಅಂತಿಮವಾಗಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಪ್ರಜ್ವಲ್ ಅನ್ನು ಕೂಡ ಕಾದು ನೋಡಬೇಕು ಅವರು. ಮುದುಕೃಷ್ಣ, ಈಗ ವಿಮಾನ ನಿಲ್ದಾಣದಲ್ಲಿ SIT ಅಧಿಕಾರಿಗಳು ಯಾವ ರೀತಿಯಾಗಿ ಶೋಧ ಕಾರ್ಯ ಇರ್ತಾ ಇದ್ದಾರೆ? ಬರೋರೆಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಂತನ ಅಥವಾ ಅಬ್ಸರ್ವೇಷನ್ ಅಲ್ಲಿ ಇದ್ದಾರಾ? ಅರುಣ್, ಖಂಡಿತ ಪ್ರಜ್ವಲ್ ರೇವಣ್ಣ ಇನ್ನೇನು ಬಂದೇ ಬಿಡ್ತಾರೆ. ಬೆಳಗ್ಗೆ ಬಂದರು, ಸಂಜೆ ಬಂದರು, ರಾತ್ರಿ ಬಂದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ಯಾವುದೂ ಕೂಡ ನಿಜ ಆಗ್ತಿಲ್ಲ. SIT ಅಧಿಕಾರಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ರಾಜ್ಯಕ್ಕೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಕಳೆದ 2 ದಿನಗಳಿಂದ ಇತ್ತು. ಆದರೆ ಆ ನಿರೀಕ್ಷೆ ಸತತವಾಗಿ ಹುಸಿ ಆಗ್ತಿದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಇರುವಂಥ ಏಕೈಕ ಆಪ್ಷನ್ ಏನಂತಂದರೆ ಏರ್ಪೋರ್ಟ್ನಲ್ಲಿ ಎಮಿಗ್ರೇಷನ್ ಆದಂಥ ಸಂದರ್ಭದಲ್ಲಿ, ಏರ್ಪೋರ್ಟ್ಗೆ ಬಂದಿಳಿದಂಥ ಸಂದರ್ಭದಲ್ಲಿ ಹೊರಗಡೆ ಬಂದಿದ ತಕ್ಷಣ ಮಾಹಿತಿ ಸಿಕ್ಬಿಡುತ್ತೆ. ಹಾಗಾಗಿ SIT ಅಧಿಕಾರಿಗಳು ನೇರವಾಗಿ ಅವರನ್ನು ವಶಕ್ಕೆ ಪಡೆಯಬಹುದು. ಆದರೆ ಈಗ ವಿದೇಶಗಳಿಂದ ಬರುವಂತಹ ಎಲ್ಲ ವಿಮಾನಗಳ ಮೇಲೆ ಕೂಡ ಕಣ್ಣಿಟ್ಟಿರೋದು. ಅಂದರೆ ಈಗ ಪ್ರಜ್ವಲ್ ರೇವಣ್ಣ ಏನು ಜರ್ಮನಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜರ್ಮನಿಯಿಂದ ಬರಬೇಕಾದ್ರೆ ದುಬೈನಿಂದ ಬರುವಂತಹ ಎಲ್ಲ
ವಿಮಾನಗಳ ಮೇಲೆ ಕೂಡ ಇವತ್ತು SIT ಅಧಿಕಾರಿಗಳು ಕಣ್ಣಿಟ್ಟಿರುವಂಥದ್ದು. ಪ್ರತಿದಿನ ಕೂಡ 3-4 ವಿಮಾನಗಳು ದುಬೈನಿಂದ ನೇರವಾಗಿ ಬೆಂಗಳೂರಿಗೆ ಆಗಮಿಸುತ್ತೆ. ಆ ಎಲ್ಲ ವಿಮಾನಗಳ ಪ್ಯಾಸೆಂಜರ್ ಲಿಸ್ಟನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ರಾಜ್ಯ ಗುಪ್ತಚರ ಇಲಾಖೆಯ ಪೊಲೀಸರು ಕೂಡ ಒಂದು ರೀತಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡುವಂಥ ರೀತಿಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಕಾರಣ ಯಾಕೆಂತಂದರೆ 2 ಪಾಳಿಯಲ್ಲಿ ಕೆಲಸ ಮಾಡ್ತಿರುವಂಥ ಗುಪ್ತಚರ ಇಲಾಖೆಯ ಪೊಲೀಸರಂತೂ ಯಾವುದೇ ವಿಮಾನ ವಿದೇಶಗಳಿಂದ ಬಂದರೂ ಕೂಡ ಅದರಲ್ಲಿ ಏನಾದರೂ ಇನ್ ಕೇಸ್ ಬಂದ್ಬಿಡ್ಬೋದಾ ಪ್ರಜ್ವಲ್ ರೇವಣ್ಣ ಅನ್ನುವಂಥ ರೀತಿಯಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಆದರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣನವರು ರಾಜ್ಯಕ್ಕೆ ಬರೋದು ಡೌಟು ಅಂತ ಹೇಳಲಾಗ್ತಿದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಒಂದು ರೀತಿಯ ತಲೆನೋವಾಗಿ ಒಂದು ಪ್ರಕರಣ ಆಗ್ತಾ ಇರುವಂಥದ್ದು. ಅರುಣ್. ಓಕೆ ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.